ಇನ್ನೊಂದು, ನೀವು ಇನ್ ಅಂಡ್ ಯಾಂಗ್ ಯಾವ ತರ ಡಿಸೈಡ್ ಮಾಡ್ಬೋದು ಅಂತಂದ್ರೆ, ಒಂದು ಕೋಲ್ಡ್ ಹೀಟ್ ಇದ್ರೆ ಡಿಸೈಡ್ ಮಾಡ್ಬೋದು. ಕೇಳಿ ಅವ್ರಿಗೆ, ನಿಮ್ಗೆ ತಣ್ಣೀರ್ ಸ್ನಾನ ಮಾಡೋದ್ ಇಷ್ಟನಾ, ಬಿಸಿನೀರ್ ಇಷ್ಟನಾ, ತಣ್ಣನ್ ನೀರ್ ಕುಡಿಯೋದ್ ಇಷ್ಟನಾ, ಬಿಸಿನೀರ್ ಕುಡಿಯೋದ್ ಇಷ್ಟನಾ? ಕನ್ಫ್ಯೂಸ್ ಆಗ್ಬೇಡಿ. ಈ 4-5 ಪ್ರಿನ್ಸಿಪಲ್ ನ ನಾನು ಇವತ್ತು ನಾಳೆ ಮಿನಿಮಮ್ 100 ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ನೀವು ಇದನ್ನ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೊಳೋದೇ ಇಂಪಾರ್ಟೆಂಟ್. PPT ಕೊಡ್ತೀನಪ್ಪ, ನಾನೇನ್ ಇದನ್ನೇನ್ ಬರ್ದಿಲ್ಲ, ಅಲ್ಲಿ ಇಲ್ಲಿ ಕಾಪಿ ಮಾಡಿದೀನಿ. ಬರಿಬೇಕು, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಇನ್ನೂ ಚೆನ್ನಾಗಿ ಮಾಡೋಣ PPT ನ. ನೀವೆಲ್ಲ ಸಹಕಾರ ಕೊಟ್ರೆ ಕನ್ನಡದಲ್ಲೇ ಮಾಡೋಣ. ಫಸ್ಟ್ ಪ್ರಿನ್ಸಿಪಲ್ ನೋಡೋಣ, ಆಪೋಸಿಟ್, ಇನ್ ಅಂಡ್ ಯಾಂಗ್. ಆ ಇನ್ ಅಂಡ್ ಯಾಂಗ್ ಆಪೋಸಿಟ್ನು ಹೌದು, ಕಾಂಪ್ಲಿಮೆಂಟ್ರಿನೂ ಹೌದು. ಅಂದ್ರೆ ಇನ್ನಿಂದ ಯಾಂಗ್ ಬಂದಿರುತ್ತೆ, ಯಾಂಗ್ ಇಂದ ಇನ್ ಬಂದಿರುತ್ತೆ. ಹಂಗಂತೇಳಿ ಅವೆರಡು ಗುಣಲಕ್ಷಣ ಒಂದೇ ಇರಲ್ಲ, ಒಂದರಿಂದ ಒಂದು ಕ್ರಿಯೇಟ್ ಆದ್ರೂ ಅವೆರಡು ಆಪೋಸಿಟ್ ಇರ್ತವೆ ಒಂದಕ್ಕೊಂದು. ಹೇಗೆ ಅಂತಂದ್ರೆ, ಏನಾಗೆ ಸಮ್ಮರು ಬಿಸಿಲು ಕಾಲ, ಚಳಿಗಾಲ ಇದ್ದಂಗೆ, ಮಜ್ಜಿಗೆ ಮಸಾಲೆ ಇದ್ದಂಗೆ. ಸೊ ನೀವು ಹಣ್ಣು ತರಕಾರಿ ತಗೊಳ್ಳಿ, ಅವೆಲ್ಲ ಕೋಲ್ಡ್ ಆಗಿರ್ತವೆ, ಅವೆಲ್ಲ ಇನ್ನು. ಹುಳಿ ಖಾರ ಮಸಾಲೆ ಅವೆಲ್ಲ ಯಾಂಗ್. ಸೊ ಈ ಆಪೋಸಿಟ್ ಪ್ರಿನ್ಸಿಪಲ್ ನ ನೀವು ಎಲ್ಲಾ ಕಡೆ ಅಪ್ಲೈ ಮಾಡ್ಕೋಬಹುದು. ಹೇಗೆ ಅಪ್ಲೈ ಮಾಡ್ಬೋದು ಅಂತಂದ್ರೆ, ಫಸ್ಟ್ ನೀವು ಈ ಅಪೋಸಿಟ್ ಪ್ರಿನ್ಸಿಪಲ್ ನ ಎದ್ರಲ್ಲಿ ಅಪ್ಲೈ ಮಾಡ್ತೀರ ಅಂದ್ರೆ, ಆಹಾರದಲ್ಲಿ ಅಪ್ಲೈ ಮಾಡಿ. ಆಹಾರ ಏನ್ ಮಾಡ್ಬೋದು? ಆಹಾರದಲ್ಲಿ ನಿಮ್ಮನ್ನ ನೀವು ಫಸ್ಟ್ ಡಯಾಗ್ನೈಸ್ ಮಾಡ್ಕೊಳ್ಳಿ. ಬಾಡಿನಲ್ಲಿ ಇನ್ನಿದೆನ, ಯಾಂಗ್ ಇದೆ, ಪಿತ್ತ ಇದೇನೆ, ಕಫ ಇದೇನೆ. ಅದಕ್ಕೆ ಆಪೋಸಿಟ್ ಫುಡ್ ನೀವು ಯೂಸ್ ಮಾಡಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಡಯಾಬಿಟಿಸ್ ಪೇಷಂಟ್ಸ್ ಹಣ್ಣು ತಿನ್ಬೇಡಿ ಅಂತ ಹೇಳ್ತಾರೆ, ಸಕ್ಕರೆ ಸ್ವೀಟು ಬೆಲ್ಲ ತಿನ್ಬೇಡಿ ಅಂತ ಹೇಳಿ. ಯಾಕೆ ಅಂತಂದ್ರೆ, ಕೋಲ್ಡ್ ಎಕ್ಸೆಸ್ ಆಗಿರುತ್ತೆ ಡೈಜೆಷನ್ ಸಿಸ್ಟಮ್ ಅಲ್ಲಿ. ನೀವು ಯಾವಾಗ ಆ ಕೋಲ್ಡ್ಗೆ ಆಪೋಸಿಟ್ ಫುಡ್ ತಿಂತಿರೋ ಚೆನ್ನಾಗಿರ್ತೀರ. ಫಾರ್ ಎಕ್ಸಾಂಪಲ್ ಫಾಕ್ಸ್ಟೈಲ್ ಮಿಲೆಟ್, ನವಣೆ ಯಾಂಗ್ ಎನರ್ಜಿ ಜಾಸ್ತಿ ಇರುತ್ತೆ. ನವಣೆದು ನೀವು 1 ಕಪ್ ಅಕ್ಕಿ ಹಾಕಿದ್ರೆ 1 ಕಪ್ ನವಣೆ ಹಾಕಿ. ಅನ್ನ ಮಾಡ್ಬೇಕಾದ್ರೆ, ದೋಸೆ ಮಾಡ್ಬೇಕಾದ್ರೆ, ಚಿತ್ರಾನ್ನ ಮಾಡ್ಬೇಕಾದ್ರೆ, ಪಲಾವ್ ಮಾಡ್ಬೇಕು, ಎಷ್ಟು ಅಕ್ಕಿ ಇರುತ್ತೋ ಅಷ್ಟು ನವಣೆ ಇರ್ಲಿ. ನವಣೆ ಏನದು? ಯಾಂಗ್. 1 ವಾರ ಬಿಟ್ಟು ಶುಗರ್ ಚೆಕ್ ಮಾಡ್ಕೊಳ್ಳಿ, ಡೌನ್ ಆಗಿರುತ್ತೆ. ಹೆಂಗ್ ಡೌನ್ ಆಯ್ತು? ಬಾಡಿನಲ್ಲಿ ಇದ್ದಿದ್ದು ಇನ್ನು, ಅದಕ್ಕೆ ಆಪೋಸಿಟ್ ಫುಡ್ ಯೂಸ್ ಮಾಡಿದ್ರಿ, ಯಾಂಗ್, ಅದಕ್ಕೆ ಶುಗರ್ ಕಮ್ಮಿ ಆಯ್ತು. ಇವಾಗ ಇನ್ನೊಂದು ಮಾಡಿ, ಬಾಡಿ ಒಳಗಡೆ ಇನ್ನಿದೆ ಎಕ್ಸೆಸ್ ಶುಗರ್, ಡಯಾಬಿಟಿಸ್. ನೀವು ಕೋಲ್ಡ್ ಫುಡ್ ತಿನ್ನಿ. ಯಾವುದು? ಸ್ವೀಟ್ಸ್, ಹಣ್ಣುಗಳು. ಏನೇ ಸ್ಟಿಕ್ಕಿ ಆಗಿರೋದು, ಅಂಟ್ಕೊಳೋದು, ಎಣ್ಣೆಲಿ ಕರ್ದಿರೋದು. ಸೊ ಈ ಟಾರ್ಚ್ ಅಂತ ಏನ್ ಕರಿತೀವಿ, ಅನ್ನದ ಗಂಜಿ, ಈ ಸ್ಟಿಕ್ಕಿ ಆಗಿರೋದೆಲ್ಲ ಹೌದು, ಅಂಟ್ಕೊಳೋದು. ಅವಾಗ ಏನಾಗುತ್ತೆ? ಜಾಸ್ತಿ ಆಗುತ್ತಲ್ವಾ ಶುಗರ್. ಶುಗರ್ ಯಾಕೆ ಜಾಸ್ತಿ ಆಯ್ತು? ನಿಮ್ಮ ಡೈಜೆಷನ್ ಸಿಸ್ಟಮ್ ಅಲ್ಲಿ ಇನ್ನಿದೆ, ಫುಡ್ ಇನ್ ಕೊಡ್ತಾ ಇದ್ದೀರಾ, ಹಾಗಾಗಿ ಜಾಸ್ತಿ. ಸೊ ನಾನು ಒಂದ್ ಎಕ್ಸಾಂಪಲ್ ಹೇಳಿದೆ, ಡಯಾಬಿಟಿಸ್. ಇದು ಎಲ್ಲದಕ್ಕೂ ಅಪ್ಲೈ ಮಾಡಿ. ನಿಮ್ಗೆ BP ಇತ್ತು, BP ಅಂದ್ರೆ ಏನು? ಯಾಂಗ್ ಜಾಸ್ತಿ ಇದೆ. ಸೊ ನೀವೇನ್ ಕೊಡ್ತೀರಾ? ಮತ್ತೆ ಯಾಂಗ್ ಕೊಟ್ರೆ ಅನ್ಕೊಳ್ಳಿ, ಮಸಾಲೆ ಕೊಟ್ಟೆ, ಉಪ್ಪು ಯಾಂಗ್, ಹೈಯೆಸ್ಟ್ ಯಾಂಗ್ ಅದು. ನೋಡಿ, ಉಪ್ಪು ತಿನ್ನಿದ ತಕ್ಷಣನೇ ನೀರ್ ಕುಡಿಬೇಕನ್ಸುತ್ತೆ. ಯಾಕೆ ಹೇಳಿ? ಉಪ್ಪು ಯಾಂಗ್, ನೀರು ಇನ್ನು. ಯಾವಾಗ ಉಪ್ಪು ತಿನ್ನಿದ ತಕ್ಷಣ ಯಾಂಗ್ ಜಾಸ್ತಿ ಆಗುತ್ತೆ, ಆ ಯಾಂಗ್ ಅನ್ನು ಕಮ್ಮಿ ಮಾಡ್ಕೊಳೋದಕ್ಕೆ ಬಾಡಿ ವಾಟರ್ ಕೇಳುತ್ತೆ, ನೀರ್ ಕುಡಿಬೇಕಂತ. ಹಾಗಾಗಿ BP ಬಂದವರು ಉಪ್ಪುನೊಂದೇ ಕಮ್ಮಿ ಮಾಡಿದ್ರೆ ಸಾಲಲ್ಲ, ಉಪ್ಪು ಯಾಂಗ್ ಅದನ್ನ ಕಮ್ಮಿ ಮಾಡಿ. ಚಕ್ಕೆ, ಲವಂಗ, ಶುಂಠಿ, ಕಾಳುಮೆಣಸು, ಚಿಕನ್, ಎಗ್ಗು, ಇವೆಲ್ಲ ಯಾಂಗ್ ತಾನೆ, ಅದನ್ನು ಕಮ್ಮಿ ಮಾಡ್ಬೇಕು. ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಉಪ್ಪು ತಿಂದ್ರೆ ಮಾತ್ರ ಬರುತ್ತೆ ಅಂತ ಹೇಳಿ. ಉಪ್ಪಲ್ಲ, ಎಲ್ಲಾದು ಯಾಂಗ್. ಇವನ್ ಕಿಡ್ನಿ ಸ್ಟೋನ್ ಯಾಂಗ್, ಅಲರ್ಜಿಕ್ ಬ್ರಾಂಕೈಟಿಸ್ ಯಾಂಗ್, ಜಾಯಿಂಟ್ ಪೇನ್ಸ್ ಯಾಂಗ್, ಮೈಗ್ರೇನ್ ಹೆಡೇಕ್ ಯಾಂಗ್, ಗ್ಯಾಸ್ಟ್ರಿಕ್ ಯಾಂಗ್. ಈ ಯಾಂಗ್ ರಿಲೇಟೆಡ್ ಸಿಂಪ್ಟಮ್ಸ್ ಇದ್ದಾಗ ನೀವು ಆಪೋಸಿಟ್ ಫುಡ್ ತಗೋಬೇಕು. ಏನ್ ತಗೋಬೇಕು? ಹಸಿ ತರಕಾರಿ, ಮಜ್ಜಿಗೆ, ಮಸಾಲೆ ಕಡಿಮೆ ಇರತಕ್ಕಂತ ಆಹಾರ, ಇನ್ನು ಫುಡ್ ಕೊಡ್ಬೇಕು. ಸೊ ಈ ಆಪೋಸಿಟ್ ಫುಡ್ ನ ನೀವು ಪ್ರತಿ ಪೇಷಂಟ್ ಮೇಲೆ ಮತ್ತೆ ನಿಮ್ ಮೇಲೆ, ನಿಮ್ ಮನೆಯವ್ರ ಮೇಲೆ ಅಪ್ಲೈ ಮಾಡ್ತಾ ಹೋಗಿ. ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ. ಬಟ್ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ, ಮನೇಲಿ ಒಬ್ರು ಇನ್ನೊಬ್ರು ಯಾಂಗ್ ಇರ್ತಾರೆ, ಇಬ್ರಿಗೂ ಒಂದೇ ಫುಡ್ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ? ಒಬ್ರದ್ದು ಬ್ಯಾಲೆನ್ಸ್ ಆಗುತ್ತೆ, ಇನ್ನೊಬ್ರದ್ದು ರೈಸ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಬಾಡಿನೇ ಕೇಳುತ್ತೆ. ಕೆಲವ್ರು ಅಂತಾರ ನಂಗೆ ಅನ್ನ ಸಾರು ಇಷ್ಟ ಅಂತ, ಇನ್ನು ಕೆಲವ್ರು ಅಂತಾರೆ ನನಗೆ ಪಲಾವ್ ಇಷ್ಟ, ರೈಸ್ ಬಾತ್ ಇಷ್ಟ. ರೈಸ್ ಬಾತ್ ಯಾರೆಲ್ಲ ಇಷ್ಟಪಡ್ತಾರೋ ಅವ್ರದೆಲ್ಲ ಒಳಗಡೆ ಇನ್ನಿರುತ್ತೆ. ರೈಸ್ ಬಾತ್ ಯಾಂಗ್, ಪಲಾವ್ ಯಾಂಗ್. ಅದಕ್ಕೆ ಅವರು ಯಾಂಗ್ ಇಷ್ಟಪಡ್ತಾರೆ. ಅನ್ನ ಸಾರು ಮಜ್ಜಿಗೆ ಕೊಡಪ್ಪ ಅಂತಾರಲ್ಲ, ಅವ್ರ ಬಾಡಿ ಒಳಗಡೆ ಇರುತ್ತೆ, ಕೋಲ್ಡ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವನ್ ಕಾಯಿಲೆನೂ ಅಷ್ಟೇ. ಇವಾಗ ನಿಮ್ಗೆ ಡ್ರೈ ಕಾಫ್ ಇದೆ, ಅಲರ್ಜಿಕ್ ಕಾಫ್ ಇದೆ, ಡಸ್ಟ್ ಅಲರ್ಜಿ ಇದೆ ಅಂದ್ರೆ ಲಂಗ್ಸ್ ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನೇನ್ ಮಾಡಿದೆ? ಡಾರ್ಕ್ ಬ್ಲೂ ಆಗ್ಬಿಟ್ಟು ಕೋಲ್ಡ್ ಮಾಡಿದೆ. ಆಪೋಸಿಟ್ ಆಗಿ ಕೊಡ್ಬೇಕು ಟ್ರೀಟ್ಮೆಂಟ್ ಯಾವತ್ತಿಗೂ. ನೀನ್ ಲಂಗ್ಸ್ ಅಲ್ಲಿ ಕೋಲ್ಡ್ ಇದ್ದು ಮತ್ತೆ ಕೋಲ್ಡ್ ಕೊಟ್ರೆ ಸಿಂಪ್ಟಮ್ ರೈಸ್ ಆಗ್ತವೆ, ಹೌದಲ್ವಾ? ಸೊ ಹಾಗಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಯಾರನ್ನಾಯ್ತು ಸಡನ್ ಆಗಿ ನಿನಗೆ ಗೊತ್ತಿದೆ ಅಂತ ಮಾಡೋದಲ್ಲ, ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ ಅಪ್ಲೈ ಮಾಡಿ. ಇನ್ನೊಂದು, ಯಾರಿಗೆ ಆಯ್ತು ಯಾವುದೇ ಕಾರಣಕ್ಕೂ ಅವರು ನಿಮ್ಗೆ ಇನಿಷಿಯಲಿ ನೀವು ಕಲಿಬೇಕಾದ್ರೆ ಟ್ರೀಟ್ಮೆಂಟ್ ಯಾರಿಗೆ ಕೊಡ್ಬೇಕಂದ್ರೆ ಅವ್ರು ನಿಮಗೆ ಫೀಡ್ಬ್ಯಾಕ್ ಕೇಳಬೇಕು. ತಗೊಂಡ್ ಕಣ್ಮರೆ ಆಗೋರಿಗೆ ಕೊಡಬೇಡಿ.
ನೀನೇನು ಅವನು ಇಟ್ಟಿತ್ತು ನೀನು ಈಟ್ ರೈಸ್ ಮಾಡ್ದನ್ರಿ, ಪಾಪ ಸಫರ್ ಆಗ್ತಾನೆ. ನಿನಗೆ ಅವನು ಅನ್ಕೊಂಡಿರಲ್ಲ ನಿನ್ನ ಹತ್ರ ತಗೊಂಡೋದಕ್ಕೆ ಆಗಿರುತ್ತೆ ಅಂತೇಳಿ. ಅವ್ನು ಬೇಕಾದ್ರೆ ನಿನ್ನ ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ನೀನೇನ್ ಮಾಡ್ತೀಯ, ಡಾಕ್ಟ್ರ್ ಎಲ್ಲ ಮಾಡೋದು ಅಂತೇಳಿ. ನೀನೊಂದು ಪಾಯಿಂಟ್ ಹಾಕಿರ್ತೀಯ, ಒಂದು ಈಟ್ ರೈಸ್ ಆಗಿರ್ತೈತೆ, ಅವ್ನು ಸಫರ್ ಆಗ್ತಿರ್ತಾನೆ. ಸೊ ಟ್ರೀಟ್ಮೆಂಟ್ ಅಲ್ಲಿ, ಆಹಾರದಲ್ಲಿ, ಮತ್ತೆ ಲೈಫ್ ಸ್ಟೈಲ್ ಅಲ್ಲಿ ಸುಮಾರು ಜನಕ್ಕೆ ನೋಡಿ ಫಸ್ಟ್ ಹೇಳೋದು ಡಾಕ್ಟ್ರು, ಶುಗರ್ ಬಂದತ್ತೆ ಅಂದ್ರೆ ವಾಕಿಂಗ್ ಮಾಡಿ ಅಂತಾರ. ಹೇಳ್ತಾರಿಲ್ಲ, ಸುಮಾರು ಜನ ಪೇಷಂಟ್ ಹೇಳ್ತಾರೆ ನನ್ನ ಹತ್ರ, ಸರ್ ಚೂರು ಶುಗರ್ ಬಂದಿತ್ತು, ಇವಾಗೆಲ್ಲ ವಾಕಿಂಗ್ ಮಾಡಿ ಕಂಟ್ರೋಲ್ ಮಾಡೀನಿ ಸರ್ ಅಂತ. ಕೇಳಿದ್ರಿ ಈ ಮಾತನ್ನ? ವಾಕಿಂಗ್ ಮಾಡಿದ್ರೆ ಶುಗರ್ ಯಾಕೆ ಕಂಟ್ರೋಲ್ ಆಗುತ್ತೆ ಅಂದ್ರೆ, ವಾಕಿಂಗ್ ಯಾಂಗ್, ಶುಗರ್ ಇನ್ನು. ಯಾವಾಗ ವಾಕಿಂಗ್ ಮಾಡ್ತಿರೋ ಈ ಯಾಂಗ್ ರೈಸ್ ಆಗುತ್ತೆ, ಇನ್ ಕಮ್ಮಿ ಆಗುತ್ತೆ. ಹಿಂಗೆ ನಿಮ್ಗೆ ಒಂದು ಥೈರಾಯ್ಡ್ ಇಂಬ್ಯಾಲೆನ್ಸ್ ಆಗಿದೆ, ಶುಗರ್ ಇಂಬ್ಯಾಲೆನ್ಸ್ ಆಗಿದೆ ಅಂದ್ರೆ ನಿಮ್ ಯಾಂಗ್ ತಳದಲ್ಲಿ ಇರುತ್ತೆ, ಇನ್ ಹಿಂಗಿರುತ್ತೆ. ವಾಕ್ ಮಾಡ್ತಾ 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 ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ನಿಮ್ಗೆ ಇನ್ನಿದ್ರೆ ಜಾಸ್ತಿ ವಾಕಿಂಗ್ ಮಾಡಿ, ಜಾಸ್ತಿ ವರ್ಕೌಟ್ಸ್ ಮಾಡಿ. ಅದೇ ತುಂಬಾ ಯಾಂಗ್ ಇತ್ತು ಅನ್ಕೊಳ್ಳಿ, ಅವರು ರಿಗ್ರೆಸಿವ್ ಎಕ್ಸರ್ಸೈಸ್ ಮಾಡಬೇಡಿ. ತಲೆನೋವಿತ್ತು, ಗ್ಯಾಸ್ಟ್ರಿಕ್ ಇತ್ತು, ಅವರೆಲ್ಲ ಯೋಗ ಮಾಡ್ಕೊಳ್ಳಿ, ವಾಕಿಂಗ್ ಮಾಡ್ಕೊಳ್ಳಿ, ಜಿಮ್ ಮಾಡಬೇಡಿ. ಜಿಮ್ ಅಂದ್ರೆ ಜಿಮ್, ಏರೋಬಿಕ್ಸ್, ಫಾಸ್ಟ್ ಎಕ್ಸರ್ಸೈಸ್ ಅವೆಲ್ಲ ಜಾಸ್ತಿ ಯಾಂಗ್ ರೈಸ್ ಮಾಡ್ತವೆ. ಹಾಗಾಗಿ ಅಂಥವನ್ನ ಆದಷ್ಟು ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ಯೋಗ, ವಾಕಿಂಗು ಈ ಮೈಲ್ಡ್ ಆಗಿ ಯಾಂಗ್ ರೈಸ್ ಮಾಡ್ತವೆ. ದಿಸ್ ಈಸ್ ಫೈನ್. ಯಾರಿಗೆ? ಯಾಂಗ್ ಜಾಸ್ತಿ ಇರೋರಿಗೆ. ಕ್ಲಿಯರ್? ಸೊ ದಿಸ್ ಈಸ್ ಆಪೋಸಿಟ್ ಪ್ರಿನ್ಸಿಪಲ್, ಇನ್ ಅಂಡ್ ಯಾಂಗ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ ಅಂಡ್ ಯಾಂಗ್. ಸೊ ಒಂದು 5 minutes ಬ್ರೇಕ್ ತಗೊಳ್ಳಿ. ಐ ವಿಲ್ ಕಮ್ ಬ್ಯಾಕ್ ಆಫ್ಟರ್ 5 minutes.